ನಮಸ್ಕಾರ ಪ್ರೇಕ್ಷಕರೇ, ಶಮಂತ ವ್ಲಾಗ್ಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಶಮಂತ ಕಮಣಿ. ಇವತ್ತಿನ ವ್ಲಾಗ್ ಬಂದು ಕ್ರಾಫ್ಟ್ಗೆ ಸಂಬಂಧಪಟ್ಟಿದೆ. ಮೊದಲಿಗೆ ಬೇಕಾಗುವ ವಸ್ತುಗಳು: ವೇಸ್ಟ್ ಪ್ಲಾಸ್ಟಿಕ್ ಬಾಕ್ಸು, ಕಲರ್ ಪ್ಯಾಸ್ಟಲ್ಸು, ಹಾಗೆ ಪೇಂಟಿಂಗ್ ಬ್ರಷ್, ಫೆವಿಕಾಲು, ಗ್ಲಿಟರ್ಸು. ಇನ್ನು ಕ್ರಾಫ್ಟ್ ಏನಂದರೆ ಪೆನ್ ಆ್ಯಂಡ್ ಪೆನ್ಸಿಲ್ ಹೋಲ್ಡರ್ ಹಾಗೂ ಫ್ಲವರ್ ವಾಸ್. ಮೊದಲಿಗೆ ನಾವು ಈ ವೇಸ್ಟ್ ಬಾಟಲ್ನ ಕ್ಯಾಪ್ ತೆಗೆದುಬಿಟ್ಟು ಅದಕ್ಕೆ ನಮ್ಗೆ ಯಾವ ಬಣ್ಣ ಬೇಕೋ ಆ ಬಣ್ಣನ ನೀಟಾಗಿ ಪೇಂಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಹಸಿರು ಬಣ್ಣನ ತೊಗೊಂಡಿದ್ದೀನಿ, ಪೇಂಟ್ ಮಾಡ್ತಾ ಇದ್ದೀನಿ ನೀಟಾಗಿ. ಆ ಒರಿಜಿನಲ್ ಏನಿರುತ್ತೆ ಬಾಟಲ್ ಕಲರು, ಆ ಬಾಟಲ್ ಕಲರ್ ಕಾಣಿಸ್ದ ಹಾಗೆ ನಾವು ಯಾವ ಕಲರ್ ಬೇಕೋ ಆ ಕಲರನ್ನು ಪೇಂಟ್ ಮಾಡ್ಕೊಳ್ಬೇಕು. ವೇಸ್ಟ್ ವಸ್ತುವನ್ನು ಇಲ್ಲಿ ಮರುಬಳಕೆ ಅಥವಾ ರೀಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನು ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲೂ ಮಕ್ಕಳು ಸಹ ಮಾಡ್ಕೊಳ್ಬಹುದು. ತಮ್ಮ ಸ್ಟಡಿ ಟೇಬಲ್ ಮೇಲೆ ಅವ್ರ ಸ್ಕೂಲ್ ಸ್ಟೇಷನರಿನ ಹಾಕಿ ಉಪಯೋಗಿಸಬಹುದು. ಇಲ್ಲಾಂದರೆ ಇದರಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸನ್ನು ಇಟ್ಟು ಕೂಡ ಬ್ಯೂಟಿಫುಲ್ ವಾಸನ್ನಾಗಿ ಮಾರ್ಪಡಿಸಿ ಡೆಕೋರೇಟಿವ್ ಐಟಮ್ ಥರ ಕೂಡ ಟೇಬಲ್ ಮೇಲೆ ಶೋಕೇಸ್ನಲ್ಲಿ ಕೂಡ ಇಟ್ಕೊಳ್ಬಹುದು. ಇದು ಕ್ರಾಫ್ಟ್ ವಿಡಿಯೋ ಆಗಿರೋದ್ರಿಂದ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ ಹೇಳಬಹುದು. ವೇಸ್ಟ್ ಅಂತ ಏನು ಬಿಸಾಕ್ತೀವಿ ಆ ವಸ್ತುವಿಂದ ಇದನ್ನು ನಾವು ರೆಡಿ ಮಾಡ್ತಾ ಇರೋದು. ಈಗ ಕಂಪ್ಲೀಟಾಗಿ ನಾವು ಪೇಂಟ್ ಮಾಡ್ಕೊಳ್ಬೇಕಾಗತ್ತೆ. ಒರಿಜಿನಲ್ ಕಲರ್ ಏನಿರುತ್ತೆ ಅದು ಕಾಣಿಸ್ದಾಗೆ ಕಂಪ್ಲೀಟಾಗಿ ಪೇಂಟ್ ಆದಮೇಲೆ ಇಲ್ಲಿ ತೋರಿಸ್ತಾ ಇರೋವಂತಹ ಗ್ರೀನ್ ಕಲರ್ ಗ್ಲಿಟರ್ ಅಥವಾ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಗ್ಲಿಟರನ್ನು ಕೂಡ ಹಾಕ್ಕೊಳ್ಬಹುದು. ಅದೇ ಕಲರ್ ಹಾಕೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ. ಇದನ್ನು ಗ್ಲಿಟರ್ ಅಥವಾ ಶೈನಿಂಗ್ ಪೌಡರ್ ಅಥವಾ ಮಿಂಚಿನ ಪುಡಿ ಅಂತಲೂ ಹೇಳ್ತಾರೆ. ಇದು ನಮಗೆ ಬ್ಯಾಂಗಲ್ ಸ್ಟೋರಲ್ಲಿ ಅಥವಾ ಬುಕ್ ಸ್ಟಾಲ್ಸಲ್ಲಿ ಸಿಗುತ್ತೆ. ಇದನ್ನು ಹಾಕಿಬಿಟ್ಟು ಒಂದು ಕಾಟನ್ ಹತ್ತಿ ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಕೈಯಲ್ಲಿ ಮಾಡೋಕ್ಕೆ ಹೋದರೆ ಎಲ್ಲ ಕೈಗೆ ಅಂಟ್ಕೊಳ್ಳೋಗುತ್ತೆ, ಜೊತೆಗೆ ಎಲ್ಲ ವೇಸ್ಟು ಆಗುತ್ತೆ. ಆದ್ದರಿಂದ ಒಂದು ಕೆಳಗಡೆ ಒಂದು ವೈಟ್ ಶೀಟ್ ಕೂಡ ಹಾಕ್ಕೊಳ್ಳೋದ್ರಿಂದ ಅದನ್ನು ವೇಸ್ಟ್ ಏನು ಬಿದ್ದೋಗುತ್ತೆ ಪೌಡರ್, ಅದು ಮತ್ತೆ ನಾವು ಅದರ ಮೇಲೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಆದ್ದರಿಂದ ನೆಕ್ಸ್ಟ್ ನಾವಿಲ್ಲಿ ಕಾಟನ್ ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ಈ ಕ್ರಾಫ್ಟ್ ತುಂಬಾ ಈಸಿಯಾಗಿ ಮಕ್ಕಳು ಸಹ ಮಾಡಬಹುದು ಅಂತ ಹೇಳಿದ್ನಲ್ಲ, ಇದು ಲಾಂಗ್ ಲಾಸ್ಟಿಂಗ್ ಅಂತಲೇ ಹೇಳಬಹುದು. ಪೆನ್ ಆ್ಯಂಡ್ ಪೆನ್ಸಿಲ್, ನಮ್ಮ ಏನಿರುತ್ತೆ ಸ್ಕೂಲ್ ಸ್ಟೇಷನರಿ ಪೆನ್ಸಿಲ್ಸ್ ಆಗಿರಬಹುದು ಅಥವಾ ಪೇಂಟಿಂಗ್ ಬ್ರಷಸ್ ಕೂಡ ಈ ರೀತಿ ಯಾವ್ದು ಬೇಕೋ ನಮ್ಮ ಸ್ಕೂಲ್ ಸ್ಟೇಷನರಿ, ಮಕ್ಕಳ ಸ್ಕೂಲ್ ಸ್ಟೇಷನರಿನ ಇಟ್ಕೊಳ್ಬಹುದಾಗಿದೆ. ನಾವು ಹೊರಗಡೆ ಇದನ್ನು ಬೈ ಮಾಡೋ ಬದಲು ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಸುಲಭವಾಗಿ. ನೆಕ್ಸ್ಟ್ ನೋಡಿ, ಈ ರೀತಿಯ ಕಂಪ್ಲೀಟಾಗಿ ಸ್ಪ್ರೆಡ್ ಆದಮೇಲೆ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು. ಅದು ಒಣಗಿದ ಮೇಲೆ ನಾವು ಈ ರೀತಿ ಫೆವಿಕಾಲಲ್ಲಿ ಒಂದು ಫ್ಲವರ್ ಡಿಸೈನನ್ನು ಅಥವಾ ಹೂವಿನ ಡಿಸೈನನ್ನು ಇಲ್ಲಿ ಬರಿತಾ ಇದ್ದೀನಿ. ನಿಮಗೆ ಇನ್ನೂ ಡಿಸೈನ್ ಬರುತ್ತೆ ಅನ್ನೋ ಹಾಗಿದ್ರೆ ಯಾವುದಾದ್ರು ಡಿಸೈನ್ ಕೂಡ ಬರ್ಕೊಳ್ಬಹುದು. ಇಲ್ಲಿ ಫೆವಿಕಾಲಲ್ಲೇ ಬರೆದ್ಬಿಟ್ಟು ಅದರ ಮೇಲೆ ನಾನು ಮತ್ತೆ ಸ್ವಲ್ಪ ಹೈಲೈಟಾಗಿ ಕಾಣಿಸೋದಕ್ಕೋಸ್ಕರ ಗೋಲ್ಡ್ ಕಲರನ್ನು ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ಈ ಗೋಲ್ಡ್ ಕಲರ್ ಶೈನಿಂಗ್ ಪೌಡರನ್ನು ನೀಟಾಗಿ ಇಲ್ಲಿ ತೋರಿಸ್ತಾ ಇರೋ ರೀತಿಯಾಗಿ ಎಷ್ಟು ಬೇಕೋ ಅಷ್ಟು ಹಾಕಿ ನಂತರ ಈ ರೀತಿ ಕಾಟನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾವು ಕಾಟನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನೋಡಿ ಈ ರೀತಿ ಚೆನ್ನಾಗಿ ಕಾಣುತ್ತೆ. ಕೈಯಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೆಕ್ಸ್ಟ್ ಡ್ರೈ ಆದಮೇಲೆ ಮಿಡಲಲ್ಲಿ ಇಲ್ಲೊಂಚೂರು ನಾನು ಫೆವಿಕಾಲ್ ಒಂದು ಡ್ರಾಪ್ ಅಷ್ಟು ಹಾಕಿಬಿಟ್ಟು ಇಲ್ಲಿ ಗಣೇಶನ ಸ್ವಲ್ಪ ಡಿಸೈನ್ ಥರ ಇತ್ತು, ಅದು ವೇಸ್ಟ್ ಥರ, ಅದನ್ನೇ ಪೇಸ್ಟ್ ಮಾಡಿದ್ದೀನಿ. ನೀವು ಅದ್ರ ಬದಲು ಏನಾದರೂ ವೇಸ್ಟ್ ಮೆಟೀರಿಯಲ್ ಪರ್ಲ್ ಆಗಿರಬಹುದು, ಇನ್ನಿತರ ನಿಮ್ಮ ಹತ್ರ ಏನಿದೆಯೋ ಅದನ್ನು ಅಂಟಿಸಿ ಈಗ ಅದರಲ್ಲಿ ಪೆನ್ನು, ಪೆನ್ಸಿಲ್, ಪೇಂಟ್ ಬ್ರಷಸ್ ಇತ್ಯಾದಿ ಹಾಕಿ ಉಪಯೋಗಿಸ್ಕೊಳ್ಳಿ. ಅಥವಾ ಆಗಲೇ ಹೇಳಿದಾಗೆ ಯಾವುದಾದ್ರೂ ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಕಿ ಫ್ಲವರ್ ವಾಸ್ ಥರ ಅಲಂಕಾರಿಕ ವಸ್ತುವನ್ನಾಗಿ ಮಾಡಿ ಮನೆಯಲ್ಲಿ ಜೋಡಿಸ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಲೈಕ್ಸ್ ಮತ್ತು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.